ರಾಜ್ಯದ ಜನರಿಗೆ ಕರೆಂಟ್ ಶಾಕ್ ಎದುರಾಗುವುದು ಫಿಕ್ಸ್ ಎನ್ನುವಂತಹ ವಿಚಾರ. ಯಾಕಂತಂದ್ರೆ ಬೇಸಿಗೆ ಆರಂಭದಲ್ಲಿನೇ ಕರೆಂಟ್ ಬಿಲ್ ಪರಿಷ್ಕರಣೆಗೆ ಈಗ ಸರ್ಕಾರ ಮುಂದಾಗಿದೆ. ನಿಜಕ್ಕೂ ಕೂಡ ಬೇರೆ ಬೇರೆ ಬೆಲೆ ಏರಿಕೆಯಿಂದ ಕಂಗಾಲಾಗಿರುವಂತಹ ಜನರಿಗೆ ಈಗ ಕರೆಂಟ್ ಶಾಕ್ ಎದುರಾಗ್ತಾ ಇದೆ. ರಾಜ್ಯದ ಜನತೆಗೆ ಮತ್ತೊಂದು ಬರೆ ಅಂತ ಹೇಳ್ಬೋದು. ಬೇಸಿಗೆ ಸಮಯ ಆರಂಭವಾಗ್ತಾ ಇದೆ. ಈ ಬೆನ್ನಲ್ಲೇ ವಿದ್ಯುತ್ ದರ ಏರಿಕೆಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಎಸ್ಕಾಂಗಳ ಮನವಿಯನ್ನ ಪರಿಗಣಿಸಿ ಸಾರ್ವಜನಿಕರ ಅಭಿಪ್ರಾಯವನ್ನು ಕೂಡ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಕೆಇಆರ್ಸಿ ಕೇಂದ್ರ ಕಚೇರಿಯಲ್ಲಿ ಅಭಿಪ್ರಾಯದ ಸಂಗ್ರಹ ಆಗಿದೆ. ಏನು ಮಾಡಬೇಕು ಅಂತ ಹೇಳಿ ವಿದ್ಯುತ್ ಖರೀದಿ ಸೇರಿ ಇನ್ನಿತರ ಒಂದು ನೆಪವನ್ನು ಒಡ್ಡಿ ಎಸ್ಕಾಂಗಳಿಗೆ ದರವನ್ನು ಏರಿಕೆ ಮಾಡೋಕೆ ಸಿದ್ಧತೆಯನ್ನು ನಡೆಸ್ಕೊಳ್ತಾ ಇದ್ದಾರೆ. ಪ್ರತಿ ಯೂನಿಟ್ಗೆ ಸರಾಸರಿ 67 ಪೈಸೆ ಹೆಚ್ಚಳಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ಅಭಿಪ್ರಾಯವನ್ನು ಸಂಗ್ರಹಿಸಿ ವಿದ್ಯುತ್ ಪರಿಷ್ಕರಣೆಗೆ ಕೆಇಆರ್ಸಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾ ಇದೆ. ಇಂದು ಬೆಸ್ಕಾಂ ಪ್ರಸ್ತಾವನೆ ಸಂಬಂಧ ಅಭಿಪ್ರಾಯ ಸಂಗ್ರಹಣೆ ಆಗಿದೆ. ಕೆಇಆರ್ಸಿ ಅಧ್ಯಕ್ಷ ರವಿಕುಮಾರ್ ನೇತೃತ್ವದಲ್ಲಿ ಸಭೆ ಆಗಿರುವಂಥದ್ದು. ಸಭೆಯಲ್ಲಿ ಭಾಗಿಯಾಗಿದ್ದಂತಹ ಎಸ್ಕಾಂ ಎಂಡಿ ಶಿವಶಂಕರ್ ಹಾಗೂ ಅಧಿಕಾರಿಗಳ ತಂಡ ಏನಿದೆ ಇದರ ಬಗ್ಗೆ ಯೋಚನೆ ಮಾಡಿದೆ. ಬೆಸ್ಕಾಂ ಅಧಿಕಾರಿಗಳಿಂದ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದೆ. ಕೆಇಆರ್ಸಿ ಅಧ್ಯಕ್ಷರ ರವಿಕುಮಾರ್ ಅವರು ಕೂಡ ಹೇಳಿದ್ದಾರೆ. ಸಭೆಯಲ್ಲಿ ಬೆಸ್ಕಾಂ ನಷ್ಟದ ಬಗ್ಗೆ ಕೆಇಆರ್ಸಿಗೆ ಮನವರಿಕೆ ಕೂಡ ಮಾಡಿದ್ದಾರೆ, ಏನೇನು ಆಗ್ತಾ ಇದೆ ಅಂತ. ಸಾರ್ವಜನಿಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಆ ಬಳಿಕ ವಿದ್ಯುತ್ ದರ ಏರಿಸುವುದು ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಮಾರ್ಚ್ ಮತ್ತು ಏಪ್ರಿಲ್ನಿಂದ ದರ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಈ ಬಾರಿ ದುಬಾರಿ ವಿದ್ಯುತ್ ಬಿಲ್ ಏರಿಕೆ ಆಗುವ ಸಾಧ್ಯತೆ ಕೂಡ ಇದೆ. ಪ್ರತಿ ಯೂನಿಟ್ ಆಧಾರದ ಮೇಲೇನೆ ವಿದ್ಯುತ್ ದರ ಏರಿಕೆ ಮಾಡುತ್ತೆ ಕೆಇಆರ್ಸಿ. ಎಲ್ಲವನ್ನು ಯೋಚನೆ ಮಾಡಿ. ಅದರಲ್ಲಿಯೂ ಕೂಡ ಸಾರ್ವಜನಿಕರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡುತ್ತೆ. ಅಳೆದು ತೂಗಿ ಈ ಒಂದು ದರ ಏರಿಕೆಯ ವಿಚಾರವನ್ನು ನಿರ್ಧಾರ ಮಾಡ್ತಾರೆ. ಏನೇನು ಮಾಡಬೇಕು, ಏನೇನಿಲ್ಲ, ಎಷ್ಟು ಪ್ರಮಾಣದಲ್ಲಿ ಏರಿಕೆ ಮಾಡಿದ್ರೆ ಜನರಿಗೆ ಹೊರೆ ಆಗೋದಿಲ್ಲ, ಅದು ಸೂಕ್ತ ಅಂತ ಅನಿಸುತ್ತೆ. ಅನೇಕ ಗ್ಯಾರಂಟಿಗಳನ್ನು ಕೊಟ್ಟಂಥ ಕಾಂಗ್ರೆಸ್ ಸರ್ಕಾರ ಒಂದೊಂದು ಇಲಾಖೆಯಲ್ಲಿ ಒಂದೊಂದು ರೀತಿಯ ನಿರ್ಧಾರವನ್ನು ತಗೋತಾ ಇದೆ. ಎಲ್ಲಿ ದುಡ್ಡನ್ನು ವಾಪಸ್ ತಗೋಬಹುದು ಅದು ಆ ರೀತಿಯಾಗಿ ಯೋಚನೆ ಮಾಡದಂತೆ ಕಾಣ್ತಾ ಇದೆ. ಈ ವಿಚಾರದಲ್ಲಿಯೂ ಕೂಡ ಅಷ್ಟೇ ವಿದ್ಯುತ್ ಬಿಲ್ ಪರಿಷ್ಕರಣೆಗೆ ಮುಂದಾಗಿರುವಂಥದ್ದು ಈಗ ಒಂದು ರೀತಿಯಲ್ಲಿ ರಾಜ್ಯದ ಜನತೆಗೆ ಇನ್ನೊಂದು ಸ್ವಲ್ಪ ಶಾಕಿಂಗ್ ವಿಚಾರ ಅಂತ ಹೇಳ್ಬೋದು. ಯಾಕಂದ್ರೆ ನೋಡಿ, ಕೆಇಆರ್ಸಿ ಏನಿದೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ದರವನ್ನು ಯಾವ ರೀತಿಯಾಗಿ ಏರಿಕೆ ಮಾಡಬೇಕು ಅಂತ ಹೇಳಿ ಎಸ್ಕಾಂಗಳ ಒತ್ತಾಯಕ್ಕೆ ಮಣಿದಂತೆ ಕಾಣ್ತಾ ಇದೆ. ಅದಕ್ಕೋಸ್ಕರನೇ ಈ ವಿದ್ಯುತ್ ದರ ಪರಿಷ್ಕರಣೆಯನ್ನು ಮಾಡೋಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಶೀಘ್ರದಲ್ಲೇ ಇದ್ರ ಬಗ್ಗೆ ಏನಾದರೂ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೆ ಇನ್ನು ಮುಂದೆ. ರಾಜ್ಯದಲ್ಲಿ ಗೃಹ ಜ್ಯೋತಿ ನಡುವೆಯೇ ಈ ವಿದ್ಯುತ್ ದರ ಏರಿಕೆ ಬಿಸಿ ತಡ್ತಾ ಇದೆ ಜನರಿಗೆ. ಎಷ್ಟೋ ಜನ ಗೃಹ ಜ್ಯೋತಿ ಯೋಜನೆ, ಗ್ಯಾರಂಟಿ ಯೋಜನೆ ಏನಿದೆ ಅದರ ಅಡಿಯಲ್ಲಿ ಬಿಲ್ಲೇ ಕಟ್ತಾ ಇಲ್ಲ, ಕಟ್ಟಿದ್ರು ಕೂಡ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಕಟ್ತಾ ಇದ್ದಾರೆ. ಒಂದು ವೇಳೆ ಬೆಲೆ ಏರಿಕೆ ಆದರೆ ಅವರಿಗೆ ಕರೆಂಟ್ ಬಿಲ್ ಕೂಡ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಕರೆಂಟ್ ಬಿಲ್ ಪರಿಷ್ಕರಣೆ ವಿಚಾರ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೆಸ್ಕಾಂ ಎಂಡಿ ಡಾಕ್ಟರ್ ಎನ್ ಶಿವಶಂಕರ್ ಹೇಳಿಕೆ ಕೊಟ್ಟಿದ್ದಾರೆ. ವಿದ್ಯುತ್ ಪರಿಷ್ಕರಣೆ ಸಂಬಂಧ ಕೆಇಆರ್ಸಿ ಏನಿದೆ ಪ್ರಸ್ತಾವನೆ ಕೂಡ ಸಲ್ಲಿಸಿದ್ದೇವೆ. ನಾವು ಇಂದು ಸಭೆಯಲ್ಲಿ ನಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿದ್ದೀವಿ ಏನಿದೆ ಎತ್ತ ಅಂತ ಹೇಳಿ. 2025-26ನೇ ಸಾಲಿನಲ್ಲಿ 2800 ಕೋಟಿ ಕೊರತೆ ಕಂಡು ಬಂದಿದೆ ನಮಗೆ. ಈ ಕೊರತೆಯನ್ನು ಸರಿದೂಗಿಸಲು ಮನವಿ ಕೂಡ ಸಲ್ಲಿಸಿದ್ದೇವೆ. ಈ ಸಂಬಂಧ ಅಂತಿಮ ನಿರ್ಧಾರ ಕೆಇಆರ್ಸಿ ನಿರ್ಧಾರ ತೆಗೆದುಕೊಳ್ಳುತ್ತೆ. ಪ್ರತಿ ಯೂನಿಟ್ ಎಷ್ಟು ಹೆಚ್ಚಳ ಆಗುತ್ತೆ ಅದನ್ನು ಕೆಇಆರ್ಸಿಯಿಂದ ನಿರ್ಧಾರ ಆಗುತ್ತೆ ಅಂತ ಅವರು ಮಾತನಾಡಿದ್ದಾರೆ. ಕರೆಂಟ್ ಬಿಲ್ ಹೆಚ್ಚಳ ಮಾಡೋಕೆ ಅಥವಾ ಪರಿಷ್ಕರಣೆ ಮಾಡುವ ಒಂದು ವಿಚಾರ ಏನಿದೆ ಇದ್ರ ಬಗ್ಗೆ ಸಂಬಂಧಪಟ್ಟ ಹಾಗೆ ಬೆಸ್ಕಾಂ ಎಂಡಿ ಮಾತನಾಡಿದ್ದಾರೆ. ಲಾಸ್ ಅಂತ ಹೇಳಿ ಏನಾಗುತ್ತೆ, ನಮ್ಮ ಟ್ಯಾರಿಫ್ ಆರ್ಡರ್ ಅಂತ ಏನು ಬರ್ತದೆ ಕೆಇಆರ್ಸಿಯಿಂದ ಒಂದು ಅಪ್ರೂವಲ್ ಮಾಡಿರ್ತಾರೆ. ಇಷ್ಟು ಪವರ್ ಪರ್ಚೇಸ್ಗೆ ಎಷ್ಟು ಆಗಬೇಕು ಅಂತ ಒಂದು ಎಸ್ಟಿಮೇಟ್ ಕೊಡಲಾಗಿದೆ, ಅಂದಾಜು ಇದೆ. ಹಾಗಾಗಿ ಆಮೇಲೆ ನಮ್ದು ಅಕೌಂಟ್ಸಲ್ಲಿ ಆದಮೇಲೆ ನಾವು ಎಷ್ಟು ನಮಗೆ ಬಂತು ರೆವಿನ್ಯೂ ಡಿಫ್ರೆನ್ಸನ್ನು ನೋಡ್ತೀವಿ. ಡಿಫ್ರೆನ್ಸ್ ನೋಡಿದಾಗ ಸುಮಾರು 2800 ಕೋಟಿ ಗ್ಯಾಪ್ ಆಗಿದೆ. ಲಾಸ್ ಅಂತಲ್ಲ, ಇಟ್ಸ್ ಎ ಗ್ಯಾಪ್. ಯಾಕೆಂದ್ರೆ ಮೊದಲು ಅಂದಾಜಿತ್ತಲ್ಲ, ಇಟ್ಸ್ ಅನ್ ಎಸ್ಟಿಮೇಟ್.
ಎಸ್ಟಿಮೇಟ್ನ ಅಷ್ಟು ಏನು ಅಂದ್ಕೊಂಡಿದ್ವಿ ಅಷ್ಟು ರೀಚ್ ಆಗಬೇಕು ಅಂತ ಅಷ್ಟು ರೀಚ್ ಆಗಲಿಲ್ಲ, ಇಷ್ಟು ಗ್ಯಾಪ್ ಆಗಿದೆ, ಅದು ಕೊರತೆ ಅಂತ ಹೇಳಿ ಅದನ್ನು ಸರಿದೂಗಿಸ್ಕೊಡಿ ಅಂತ ಕೇಳ್ತೀವಿ ನಾವು. ಸಂಬಂಧಪಟ್ಟಂತೆ ನಾವು ಪ್ರೆಸೆಂಟೇಷನ್ ಮಾಡಿದ್ದೇವೆ. ಕೆಲವು ಪಬ್ಲಿಕ್ ಹಿಯರಿಂಗ್ ಇದರಿಂದ ಕನ್ಸ್ಯೂಮರ್ಸ್ ಕೂಡ ಹೇಳಿದ್ದಾರೆ. KRC ಸರ್ ನಿಮ್ಮ ಡಿಮ್ಯಾಂಡ್ ಏನು ಸರ್? 2,800 ಕೋಟಿ. ಅಲ್ಲ, ನಿಮ್ಮ ಡಿಮ್ಯಾಂಡ್ ಎಷ್ಟಿದೆ ಸರ್? ಆಗ ಎಷ್ಟು ಪರಿಷ್ಕರಣೆ ಆಗಬೇಕಂತ ಅದು ಸರಿ ಸರ್. ಈಗ 2,800 ಕೋಟಿ ಲಾಸ್ ಇದೆಯಲ್ಲ ಸರ್, ಅದಕ್ಕೆ ಸರಿದೂಗಿಸ್ಬೇಕಂದ್ರೆ ಎಷ್ಟು ದರ ಪರಿಷ್ಕರಣೆ ಮಾಡಿದ್ರೆ? ನಾವು ಕೇಳಿಲ್ಲ ದರನ ಹೇಗೆ ಮಾಡಬೇಕು ಅಂತ ಕೇಳಿಲ್ಲ. ಪ್ರತಿ ವರ್ಷ KERC ಹೇಳಿದೆ ವಿದ್ಯುತ್ ದರ ಪರಿಷ್ಕರಣೆ ಮಾಡಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಈ ಆರ್ಥಿಕ ವರ್ಷ ಮತ್ತೆ ಮುಂದಿನ 2 ಆರ್ಥಿಕ ವರ್ಷಕ್ಕೆ ಫಿಕ್ಸ್ ಆಗಿದೆ. ಸೊ ಬಟ್ ಬೇರೆ ದಾರಿ ಏನು, ಬೇರೆ ಮಾರ್ಗ ಏನಿದೆ? ನನಗೆ ಗೊತ್ತಿಲ್ಲ, ಅದು KRC ಏನು ತೀರ್ಮಾನ ಮಾಡುತ್ತೆ. ನಾವು ಸರಿದೂಗಿಸ್ಕೊಡ್ಲಿಕ್ಕೆ ಕಾನೂನು ಅವಕಾಶ ಇದೆ, ಅದನ್ನು ಕೇಳಿದ್ದೀವಿ ನಾವು. ಅದನ್ನು ಅದು KRC ಬೇಕು ಸರ್. ಅವಕಾಶ ಇಲ್ಲ ಅಂತಂದ್ಮೇಲೆ ಮತ್ತೆ ಯಾವ ಮೂಲದಿಂದ ಮಾಡ್ಕೊಡ್ತಾರೆ ಸರ್? ಇಲ್ಲ, ನಮ್ಮದು MYT ರೆಗ್ಯುಲೇಷನ್ಸ್ ಅಂತಿದೆ. ರೆಗ್ಯುಲೇಷನ್ಸ್ನಲ್ಲಿ ಪ್ರತಿ ವರ್ಷ ನವೆಂಬರ್ನಲ್ಲಿ ಹಿಂದಿನ ವರ್ಷದ್ದು ಅಕೌಂಟ್ಸ್ ಏನಿರುತ್ತೆ ಅದನ್ನ ನಾವು ಫೈಲ್ ಮಾಡಬೇಕು. ಅವರಿಗೆ ಏನಾದ್ರು ಕೊರತೆ ಆದ್ರೆ ಕೊರತೆಯನ್ನು ಸರಿದೂಗಿಸ್ಬಿಡಿ ಅಂತ ಕೇಳೋದು. ಯಾವ ಮೀನ್ಸ್ ಅಲ್ಲಿ ಮಾಡ್ತಾರೆ, ಹೇಗೆ ಮಾಡ್ತಾರೆ KRC. ಸರ್, ಈಗ ವರ್ಷ ಪ್ರತಿ ರೀತಿ ಎಲ್ಲ ನಿಗಮಗಳು ಹೇಳೋದು ಎಷ್ಟು ಲಾಸ್ ಆಗುತ್ತೆ, ಇಷ್ಟು ನಮಗೆ ಪರಿಷ್ಕರಣೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನೀವೇ ಪ್ರಸ್ತಾವನೆ ಸಲ್ಲಿಸ್ತಾರೆ. ಈ ಸರಿ ಎಷ್ಟು ಸಲ್ಲಿಸಿದ್ದೀರಿ ಸರ್? ಎಷ್ಟು ಜಾಸ್ತಿ ಮಾಡಿದ್ರೆ ನಮ್ಮ ಇದನ್ನ ಸರಿದೂಗ? ನಾವು ಜಾಸ್ತಿ ಮಾಡ್ಲಿಕ್ಕೆ ಕೇಳಿಲ್ಲ. ಕಾರಣ ತಮಗೆ ಗೊತ್ತಿದೆ, ಕಳೆದ ವರ್ಷ 3 ವರ್ಷಗಳಿಗೆ ಬೆಲೆಯನ್ನ ಈಗಾಗಲೇ KRC ನಿಗದಿಪಡಿಸಿದೆ. ಟ್ಯಾರಿಫ್ನ ನಾವು ಕೇಳಲೇ ಇಲ್ಲ. ಸೊ ಶಾರ್ಟೇಜ್ ಏನಿದೆ ಅದನ್ನ ಸರಿದೂಗಿಸ್ಬಿಡಿ ಅಂತ ಅಷ್ಟೇ. ಸರ್ 2,800 ಕೋಟಿ ಕೊರತೆ ಅಂದ್ರಲ್ಲ, ಹೇಗೆ ಕೊರತೆ ಆಯ್ತು ಸರ್? ಮೇಜರ್ ಆಗಿ ನಷ್ಟಕ್ಕೆ ಪ್ರಮುಖ ಕಾರಣ ನೀವು ಆದಾಯಕ್ಕಿಂತ ಖರ್ಚು ಜಾಸ್ತಿ ಮಾಡ್ತಾ ಇದ್ದೀರಾ. ಆದಾಯಕ್ಕಿಂತ ಖರ್ಚು ಜಾಸ್ತಿ ಅಲ್ಲ. ಅದೇನಾಗ್ತದೆ, ನಾನು ಈಗಾಗಲೇ ಹೇಳಿದಾಗೆ ಒಂದು ಅಂದಾಜು ಪಟ್ಟಿ ಇರ್ತದೆ. ನೀವು ಪವರ್ ಪರ್ಚೇಸ್ ಕಾಸ್ಟ್ ಇಷ್ಟಿರುತ್ತೆ, ಡೊಮೆಸ್ಟಿಕ್ ಕನ್ಸಂಪ್ಷನ್ ಇಷ್ಟಿರುತ್ತೆ, ಅಗ್ರಿಕಲ್ಚರ್ ಕನ್ಸಂಪ್ಷನ್ ಇಷ್ಟಿರುತ್ತೆ, ಇಂಡಸ್ಟ್ರಿ ಇಷ್ಟಿರುತ್ತೆ ಅಂದ್ಬಿಟ್ಟು ಒಂದು ಅಂದಾಜು ಮಾಡಿರ್ತಾರೆ. ಆ ಅಂದಾಜಿನ ಪ್ರಕಾರ ನಾವು ಹೋದಾಗ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.